ಸೊ ಈ ಹಾಡನ್ನು ನಮಗಾಗಿ ಕೊಟ್ಟಂತಹ ಎಕ್ಸಲೆಂಟ್ ಮ್ಯೂಸಿಕ್ ಕಂಪೋಸರ್ ಚರಣ್ ರಾಜ್ ಸರ್ ಅವರು ಎಲ್ಲೋ ಇಲ್ಲಿ ಮರೆಯಲ್ಲಿ ಕೂತಿರ್ತಾರೆ, ಕಾಣಿಸಲ್ಲ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ದ ಹ್ಯಾಪನಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಚರಣ್ ರಾಜ್ ಸರ್, ಪ್ಲೀಸ್. ನಮಸ್ತೆ ಸರ್. ಚರಣ್ ಸರ್, ವೆಲ್ಕಮ್. ಹಾಗೆಯೇ ಈ ಹಾಡಿನ ಸಾಹಿತ್ಯವನ್ನ ಅಷ್ಟು ಸೊಗಸಾಗಿ ಬರೆದಂತಹ ಪ್ರಮೋದ್ ಮರವಂತೆ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ, ಪ್ಲೀಸ್. ವೆಲ್ಕಮ್. ಚರಣ್ ಸರ್ ಮ್ಯೂಸಿಕ್ ಒಂಥರ ಅಡಿಕ್ಷನ್, ಒಂಥರ ಸ್ಲೋ ಪಾಯ್ಸನ್ ಇದ್ದಂಗೆ. ಅದು ಕಿಕ್ಕು ಕೊಡ್ತಾ ಕೊಡ್ತಾ ಹೋಗ್ತಾ ಇರುತ್ತೆ, ಅದು ನೆವರ್ ಎಂಡಿಂಗ್ ಆಗಿಬಿಡುತ್ತೆ. ಅಷ್ಟು ಕಿಕ್ ಇರುತ್ತೆ ಅವ್ರ ಹಾಡುಗಳಲ್ಲಿ. ಚರಣ್ ಸರ್, ಫಸ್ಟ್ ಪ್ರಶ್ನೆ ನಾನು ಇವ್ರ ಹತ್ರ ಕೇಳಿದೆ, ಟೀಮ್ ಹತ್ರ, ಚರಣ್ ಸರ್ನ ಹಿಂಗೆ ಹಿಡ್ದಾಕೊಂಡ್ರಿ ನೀವು ಅಂತ. ಅಷ್ಟು ಬ್ಯುಸಿ, ಅವ್ರು ಸಿಗೋದೇ ಇಲ್ಲ ಅಂತ. ಆ್ಯಂಡ್ ನೀವು ಜಾಸ್ತಿ ಈವೆಂಟ್ಸ್ಗೂ ಬರೋದಿಲ್ಲ. ಇವತ್ತು ಎಷ್ಟು ಇವೆಂಟ್ಗಳ ನಂತರ ನಾನು ಆ್ಯಕ್ಚುಲಿ ನಿಮ್ಮನ್ನ ವೇದಿಕೆ ಮೇಲೆ ನೋಡ್ತಾ ಇರೋದು, ಅದು ಒಂದು ಖುಷಿ ನಮಗೆ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಸೊ ನೀವು ಹೇಳಿ ಸರ್, ಈ ಚಿತ್ರ ನಿಮ್ಮ ಮ್ಯೂಸಿಕಲ್ ಜರ್ನಿಯಲ್ಲಿ ಎಷ್ಟು ಸ್ಪೆಷಲ್? ಫಸ್ಟ್ ಆಫ್ ಆಲ್ ನೆರೆದಿರುವಂಥ ಎಲ್ಲ ಗಣ್ಯರಿಗೆ ನಮಸ್ತೆ. ಸುದೀಪ್ ಸರ್ ನಮಸ್ತೆ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಟ್ರೈಲರ್ ಬಿಡುಗಡೆ ಮಾಡ್ತಿರುವ ಸುದೀಪ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಈ ಚಿತ್ರ ನನಗೆ ತುಂಬ ವಿಭಿನ್ನ ಪ್ರಯತ್ನ ಇದು. ಯಾಕಂದರೆ ಈ ಹುಲಿವೇಷ, ಅದರ್ ಸಂಗೀತ, ವಾದ್ಯಗಳು ಅದೆಲ್ಲ ಕಲಿತು ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ತುಂಬ ಒಳ್ಳೆಯ ಅನುಭವ ನಮಗೆ. ಸೊ ಇದಕ್ಕೆ ಕಾರಣಕರ್ತರಾದ ನಿಶಾಂತ್ ಸರ್, ಶಿಲ್ಪಾ ಮೇಡಮ್, ರಿಷಿತ್ ಶೆಟ್ಟಿ ಡೈರೆಕ್ಟರ್, ಅವ್ರಿಗೆ ತುಂಬ ಧನ್ಯವಾದಗಳು. ತುಂಬ ಒಳ್ಳೆಯ ತಾರಾಬಳಗ ಇದೆ ಚಿತ್ರದಲ್ಲಿ. ಚೈತ್ರ ಅವರು ಇದ್ದಾರೆ, ಪಿಕ್ಸ್ ಅವರು ಇದ್ದಾರೆ, ಸೋನು ಮೇಡಮ್ ಇದ್ದಾರೆ, ಸ್ವರಾಜ್ ಸರ್ ಇದ್ದಾರೆ, ಸುಮನ್ ಸರ್ ಇದ್ದಾರೆ. ಸೊ ಐ ಆಮ್ ಫಾರ್ಚುನೇಟ್ ಟು ಬಿ ಇನ್ ಸಚ್ ಗುಡ್ ಕಂಪನಿ. ಆ್ಯಂಡ್ ತುಂಬ ಒಳ್ಳೆಯ ತಂತ್ರಜ್ಞರಿದ್ದಾರೆ. ಸೊ ಇದಕ್ಕಿಂತ ಜಾಸ್ತಿ ಬೇಕಿದೆ. ಐ ಆಮ್ ವೆರಿ ಫಾರ್ಚುನೇಟ್ ಟು ಬಿ ಇನ್ ದಿಸ್ ಪ್ರಾಜೆಕ್ಟ್ ಮೇಡಮ್. ಆ್ಯಂಡ್ ವಿ ಹ್ಯಾವ್ ಪೋರ್ಡ್ ಇನ್ ಲಾಟ್ ಆಫ್ ಲವ್. ಸೊ ಎಲ್ಲರೂ ಈ ಪ್ರಾಜೆಕ್ಟ್ಗೆ ಥಿಯೇಟರ್ಗೆ ಬಂದು ನೋಡಿ ಪ್ರೀತಿ ತೋರಿಸಿ ನಮಗೆ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ ಮೇಡಮ್. ಥ್ಯಾಂಕ್ ಯು ಚರಣ್ ಸರ್. ಸರ್, ನೀವು ಹೇಳಿದ್ರಿ ಈ ಚಿತ್ರಕ್ಕಾಗಿ ಬಿಕಾಸ್ ಕರಾವಳಿ ಭಾಗದ ಬೀಟ್ಸ್ ಆಗಿರ್ಬೋದು, ಅಲ್ಲಿನ ಲೋಕಲ್ ಸಂಗೀತದ ವಾದ್ಯಗಳನ್ನ ನೀವು ಅದನ್ನೆಲ್ಲ ಕಲ್ತ್ರಿ, ಮ್ಯೂಸಿಕ್ ಬಗ್ಗೆ ತುಂಬ ಜಾಸ್ತಿ ತಿಳ್ಕೊಂಡ್ರಿ ಪಿಕ್ಚರ್ ಕಂಪೋಸ್ ಮಾಡಬೇಕಾದ್ರೆ. ಬಟ್ ನೀವು ಫೇಸ್ ಮಾಡಿದಂಥ ಚಾಲೆಂಜಸ್ ಏನು ಸರ್ ಇದಕ್ಕೆ ಮ್ಯೂಸಿಕ್ ಮಾಡಬೇಕಾದ್ರೆ, ಈ ಚಿತ್ರಕ್ಕೆ ಮ್ಯೂಸಿಕ್ ಮಾಡಬೇಕಾದ್ರೆ? ಅಂದರೆ ನಾನು ಅದೇ ನಾನು ಕೊಡಗಿನವನು ಮೇಡಮ್. ಬಟ್ ಮಾರ್ನವಿ ಆಗಲಿ, ಹುಲಿವೇಷ ಆಗಲಿ, ನಾನು ತುಂಬ ಮಂಗಳೂರಿಗೆ ಹೋಗ್ತಿದ್ದರಿಂದ ತುಂಬ ಕೇಳಿದ್ದೀನಿ ನಾನು. ಬಟ್ ನನಗೆ ಯಾವಾಗಲೂ ಅವಕಾಶ ಸಿಕ್ಕಿರಲಿಲ್ಲ. ಹೋಸ್ಟೆಲ್ ಆ ಮ್ಯೂಸಿಕ್, ಆ ಒಂದು ಎಸೆನ್ಸ್ ಇರುವ, ಫ್ಲೇವರ್ ಇರುವ ಮ್ಯೂಸಿಕ್ ಮಾಡಲಿಕ್ಕೆ. ಸೊ ತುಂಬ ಕಾಯ್ತಾ ಇದ್ದೆ. ಇದ್ರ ಥ್ರೂ ನನಗೆ ಈ ಒಳ್ಳೆಯ ಒಂದು ಸಾಧಕ ಅವಕಾಶ ಸಿಕ್ತು. ಸೂಪರ್. ಪ್ರಮೋದ್ ಮರವಂತೆ ಸರ್ ಅವರ ಸಾಹಿತ್ಯದಲ್ಲೇ ಕರಾವಳಿಯ ಸುವಾಸನೆ ನಮಗೆ ಯಾವಾಗವಾಗ ಬರ್ತಾ ಇರುತ್ತೆ. ಆ ಮಣ್ಣಿನ ಸೊಗಡು ಅವರ ಸಾಹಿತ್ಯದಲ್ಲಿ ನಮ್ಗೆ ಯಾವಾಗಲೂ ಕೇಳಿಸ್ತಾ ಇರುತ್ತೆ. ನೀವೆಷ್ಟು ಎಕ್ಸೈಟೆಡ್ ಇದ್ದೀರಾ ಸರ್ ಈ ಚಿತ್ರದಲ್ಲಿ ಭಾಗಿಯಾಗಿರೋದು ಸಾಹಿತ್ಯದ ಮೂಲಕ? ಎಲ್ಲಿಗೂ ನಮಸ್ಕಾರ. ವಿಶೇಷವಾಗಿ ನನ್ನ ಪ್ರೀತಿಯ ನಟರಾದಂಥ ಕಿಚ್ಚ ಸುದೀಪ್ ಸರ್ಗೆ ನಮಸ್ಕಾರ. ಸುದೀಪ್ ಸರ್ಗೆ ತುಂಬ ಟೈಮಿಂದ ಹೇಳಬೇಕು ಅಂದ್ಕೊಂಡಿದ್ದೆ ಒಂದು ಮಾತನ್ನು ಹೇಳಿ ನಾನು ಸಿನಿಮಾ ಬಗ್ಗೆ ಮಾತಾಡ್ತೀನಿ. ನನಗೆ ಅವ್ರ ಸಿನಿಮಾಗಳಲ್ಲಿ ಶಾಂತಿ ನಿವಾಸ ಸಿನಿಮಾ ತುಂಬ ಇಷ್ಟ ಸರ್ ನನಗೆ. ಅದರಲ್ಲಿ ರಘು ಕ್ಯಾರೆಕ್ಟರ್ನ ನೀವು ಪ್ಲೇ ಮಾಡಿದ್ದೀರಾ. ರಘು ಕ್ಯಾರೆಕ್ಟರ್ ಏನು ಮಾಡ್ತಾ ಇರುತ್ತೆ ಅಂದರೆ, ಅಣ್ಣ ತಮ್ಮನ ಮಧ್ಯೆ ಡಿಫ್ರೆನ್ಸ್ ಬಂದಾಗ ಅಣ್ಣನ ಹತ್ರ ಹೋಗಿ ತಮ್ಮ ಅವ್ರ ಬಗ್ಗೆ ತುಂಬ ಒಳ್ಳೆ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ ಹೇಳೋದು, ತಮ್ಮನ ಹತ್ರ ಹೋಗಿ ಅಣ್ಣ ನಿಮ್ಮ ಬಗ್ಗೆ ತುಂಬ ಒಳ್ಳೆ ಮಾತುಗಳನ್ನ ಆಡ್ತಿದ್ದಾರೆ ಅಂತ ಹೇಳೋದು. ಅಂದರೆ ಆ ಮೂಲಕ ಅವರಲ್ಲಿದ್ದಂಥ ಒಂದು ಅಂತರವನ್ನು ಕಡಿಮೆ ಮಾಡ್ತಾ ಇರುತ್ತೆ. ಸೊ ಈ ಒಂದು ಪಾಯಿಂಟ್ ಏನಿದೆ, ಇದನ್ನು ನಾನು ಅವಾಗ ನನ್ನ ಲೈಫಲ್ಲಿ ಅಳವಡಿಸ್ಕೊಂಡು ನಾನು ಯೂಸ್ ಮಾಡ್ತಾನೆ ಇರ್ತೀನಿ. ಅಂದರೆ ಒಂದು ಒಳ್ಳೆಯ ಸುಳ್ಳುಗಳು. ಸೊ ಅಂತಹ ಎಷ್ಟೋ ಆದರ್ಶಗಳನ್ನು ನಮಗೆ ಅವರ ಸಿನಿಮಾ ಮೂಲಕ ಕೊಟ್ಟಿದ್ದಾರೆ. ಸ್ವಾತಿ ಮುತ್ತು ಆಗಿರ್ಬೋದು, ಮೈ ಆಟೋಗ್ರಾಫ್ ಆಗಿರ್ಬೋದು. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಇಂಥ ಅದ್ಭುತವಾದಂಥ ಸಿನಿಮಾಗಳನ್ನು ನಮಗೆ ಕೊಟ್ಟಿದ್ದಕ್ಕೆ. ಸೊ ಇನ್ನು ಮಾರ್ನವಿ ಸಿನಿಮಾ ಬಗ್ಗೆ ಹೇಳೋದಾದರೆ, ನಾನು ಚರಣ್ ಸರ್ ನಾನು ತುಂಬ ವರ್ಷಗಳಿಂದ ಪರಿಚಯ ಇದ್ದರೂ ಕೂಡ ಅವರಿಗೆ ಹಾಡು ಬರೀಬೇಕು ಅಂತ ತುಂಬ ನಾನು ಹಾತೊರಿತಾ ಇದ್ದೆ. ಬಟ್ ಅವಕಾಶಕ್ಕಿಂತ ಟೈಮ್ ಕೂಡ ಬಂದಿರಲಿಲ್ಲ. ಆ ಟೈಮ್ ಮಾರ್ನವಿ ಮೂಲಕ ಕೂಡ ಬಂದಿದ್ದು ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಚರಣ್ ಸರ್. ಹಾಗೆ ರಿಷಿತ್ ಶೆಟ್ಟಿ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಅದೇ ಕರಾವಳಿಯ ಒಂದು ಫ್ಲೇವರ್ ಬರೆಯುವಂಥ ಅವಕಾಶ ಸಿಕ್ಕ ಯಾವಾಗಲೂ ನಮಗೆ ಖುಷಿ ಇರುತ್ತೆ. ಏ ಮಾರಾಯ ಅನ್ನೋದೇ ರಗಳೆ ಆಗಿರಬಹುದು, ಅದೆಲ್ಲ ತುಂಬ ನಾವು ಕೇಳಿದಂಥ ಪದಗಳು. ಸೊ ಅದನ್ನೆಲ್ಲ ಹಾಕೋದಕ್ಕೊಂದು ಅವಕಾಶ ಸಿಕ್ಕಾಗ ತುಂಬ ಖುಷಿ ಆಯಿತು. ಇದ್ರ ಜೊತೆಗೆ ಇನ್ನೊಂದು ಹಾಡನ್ನು ಕೂಡ ಬರೆಸಿದ್ದಾರೆ.
ಥ್ಯಾಂಕ್ ಯು ಸೋ ಮಚ್. ನಿರ್ಮಾಪಕರಿಗೆ ಥ್ಯಾಂಕ್ ಯು, ಹಾಗೂ ಸುದೀಪ್ ಸರ್ಗೆ ಅಗೇನ್ ಬಂದು ಈ ಟ್ರೈಲರ್ ಲಾಂಚ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್.